ಮಹಾರಾಷ್ಟ್ರದ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಗುಪ್ತ ಮೀಟಿಂಗ್ ನಡೀತಾ ಇದೆ. ಶೀಘ್ರದಲ್ಲೇ ಬಿಗ್ ನ್ಯೂಸ್ ಹೊರ ಬರುತ್ತೆ ಅನ್ನೋದು ಈಗ ಬರ್ತಾ ಇರುವಂತ ಸುದ್ದಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ, ರಿಸಲ್ಟ್ ಬಂದು ಇನ್ನೂ ಸರ್ಕಾರ ರಚನೆಯಾಗಿ ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಸಭೆ ಕುರಿತಾಗಿ ಎನ್ಸಿಪಿಯ ಸುನಿಲ್ ತತ್ಕರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎನ್ಸಿಪಿ ಬಗ್ಗೆ ಮೋದಿ ಕೈ ಬಲಪಡಿಸ್ತಾರ ಹಾಗಾದ್ರೆ ಶರದ್ ಪವಾರ್? ಅಜಿತ್ ಜೊತೆ ಸೇರಿ ಕಮಲವನ್ನ ಸೇರ್ತಾರ ಸೀನಿಯರ್ ಪವಾರ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮೋದಿ ಟೀಮನ್ನು ಬಲಪಡಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಜಿತ್ ಪವಾರ್ ಬಣದ ಜೊತೆ ಶರದ್ ಪವಾರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಸದ್ಯ ಒಟ್ಟು ಸಂಸದರ ಬಲ 48. ಮೋದಿ ಟೀಮ್ ಜೊತೆ ಶರದ್ ಪವಾರ್ ಸೇರಿದ್ರೆ ಸೀಟ್ ಇನ್ನೂ ಕೂಡ ಹೆಚ್ಚಳ ಆಗುತ್ತೆ. ಇಂಡಿಯಾದಲ್ಲಿ ಒಟ್ಟು 12 ಸಂಸದರಿದ್ದಾರೆ. ಅಲ್ಲಿ 36 ಸಂಸದರು ಮಹಾವಿಕಾಸ್ ಅಘಾಡಿಯಲ್ಲಿದ್ದಾರೆ. ಶರದ್ ಪವಾರ್ ಎನ್ಸಿಪಿಯಲ್ಲಿರುವಂಥ ಒಟ್ಟು ಸಂಸದರು 9. ಇಂಡಿಯಾ ಜೊತೆ ಶರದ್ ಟೀಮ್ ಸೇರಿಕೊಂಡ್ರೆ 21 ಸಂಸದರಾಗ್ತಾರೆ. ಆಗ ನೋಡಿ, ಇಲ್ಲಿನ ಮಹಾರಾಷ್ಟ್ರದ ಬಲಾಬಲ ಗಮನಿಸಿದಾಗ BJP 132, ಶಿವಸೇನಾ 57, NCP 41, JSS 2, ಇತರೆ 5. ಈ ರೀತಿಯಾಗಿ ಅಲ್ಲಿ BJP ಅಂದರೆ ಮೈತ್ರಿಯಲ್ಲಿ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಮಹಾರಾಷ್ಟ್ರದ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಗುಪ್ತ ಮೀಟಿಂಗ್ ನಡೀತಾ ಇದೆ. ಶೀಘ್ರದಲ್ಲೇ ಬಿಗ್ ನ್ಯೂಸ್ ಹೊರ ಬರುತ್ತೆ ಅನ್ನೋದು ಈಗ ಬರ್ತಾ ಇರುವಂಥ ಸುದ್ದಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ, ರಿಸಲ್ಟ್ ಬಂದು ಇನ್ನೂ ಸರ್ಕಾರ ರಚನೆಯಾಗಿ ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಸಭೆ ಕುರಿತಾಗಿ ಎನ್ಸಿಪಿಯ ಸುನಿಲ್ ತತ್ಕರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎನ್ಸಿಪಿ ಬಗ್ಗೆ ಮೋದಿ ಕೈ ಬಲಪಡಿಸ್ತಾರ ಹಾಗಾದ್ರೆ ಶರದ್ ಪವಾರ್? ಅಜಿತ್ ಜೊತೆ ಸೇರಿ ಕಮಲವನ್ನ ಸೇರ್ತಾರ ಸೀನಿಯರ್ ಪವಾರ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮೋದಿ ಟೀಮನ್ನು ಬಲಪಡಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಜಿತ್ ಪವಾರ್ ಬಣದ ಜೊತೆ ಶರದ್ ಪವಾರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಸದ್ಯ ಒಟ್ಟು ಸಂಸದರ ಬಲ 48. ಮೋದಿ ಟೀಮ್ ಜೊತೆ ಶರದ್ ಪವಾರ್ ಸೇರಿದ್ರೆ ಸೀಟ್ ಇನ್ನೂ ಕೂಡ ಹೆಚ್ಚಳ ಆಗುತ್ತೆ. ಇಂಡಿಯಾದಲ್ಲಿ ಒಟ್ಟು 12 ಸಂಸದರಿದ್ದಾರೆ. ಅಲ್ಲಿ 36 ಸಂಸದರು ಮಹಾವಿಕಾಸ್ ಅಘಾಡಿಯಲ್ಲಿದ್ದಾರೆ. ಶರದ್ ಪವಾರ್ ಎನ್ಸಿಪಿಯಲ್ಲಿರುವಂಥ ಒಟ್ಟು ಸಂಸದರು 9. ಇಂಡಿಯಾ ಜೊತೆ ಶರದ್ ಟೀಮ್ ಸೇರಿಕೊಂಡ್ರೆ 21 ಸಂಸದರಾಗ್ತಾರೆ. ಆಗ ನೋಡಿ, ಇಲ್ಲಿನ ಮಹಾರಾಷ್ಟ್ರದ ಬಲಾಬಲ ಗಮನಿಸಿದಾಗ BJP 132, ಶಿವಸೇನಾ 57, NCP 41, JSS 2, ಇತರೆ 5. ಈ ರೀತಿಯಾಗಿ ಅಲ್ಲಿ BJP ಅಂದರೆ ಮೈತ್ರಿಯಲ್ಲಿ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಮಹಾರಾಷ್ಟ್ರದ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಗುಪ್ತ ಮೀಟಿಂಗ್ ನಡೀತಾ ಇದೆ. ಶೀಘ್ರದಲ್ಲೇ ಬಿಗ್ ನ್ಯೂಸ್ ಹೊರ ಬರುತ್ತೆ ಅನ್ನೋದು ಈಗ ಬರ್ತಾ ಇರುವಂಥ ಸುದ್ದಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ, ರಿಸಲ್ಟ್ ಬಂದು ಇನ್ನೂ ಸರ್ಕಾರ ರಚನೆಯಾಗಿ ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಸಭೆ ಕುರಿತಾಗಿ ಎನ್ಸಿಪಿಯ ಸುನಿಲ್ ತತ್ಕರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎನ್ಸಿಪಿ ಬಗ್ಗೆ ಮೋದಿ ಕೈ ಬಲಪಡಿಸ್ತಾರ ಹಾಗಾದ್ರೆ ಶರದ್ ಪವಾರ್? ಅಜಿತ್ ಜೊತೆ ಸೇರಿ ಕಮಲವನ್ನ ಸೇರ್ತಾರ
ಸೀನಿಯರ್ ಪವಾರ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮೋದಿ ಟೀಮನ್ನು ಬಲಪಡಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಜಿತ್ ಪವಾರ್ ಬಣದ ಜೊತೆ ಶರದ್ ಪವಾರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಸದ್ಯ ಒಟ್ಟು ಸಂಸದರ ಬಲ 48. ಮೋದಿ ಟೀಮ್ ಜೊತೆ ಶರದ್ ಪವಾರ್ ಸೇರಿದ್ರೆ ಸೀಟ್ ಇನ್ನೂ ಕೂಡ ಹೆಚ್ಚಳ ಆಗುತ್ತೆ. ಇಂಡಿಯಾದಲ್ಲಿ ಒಟ್ಟು 12 ಸಂಸದರಿದ್ದಾರೆ. ಅಲ್ಲಿ 36 ಸಂಸದರು ಮಹಾವಿಕಾಸ್ ಅಘಾಡಿಯಲ್ಲಿದ್ದಾರೆ. ಶರದ್ ಪವಾರ್ NCPಯಲ್ಲಿರುವಂಥ ಒಟ್ಟು ಸಂಸದರು 9. ಇಂಡಿಯಾ ಜೊತೆ ಶರದ್ ಟೀಮ್ ಸೇರಿಕೊಂಡ್ರೆ 21 ಸಂಸದರಾಗ್ತಾರೆ. ಆಗ ನೋಡಿ, ಇಲ್ಲಿನ ಮಹಾರಾಷ್ಟ್ರದ ಬಲಾಬಲ ಗಮನಿಸಿದಾಗ BJP 132, ಶಿವಸೇನಾ 57, NCP 41, JSS 2, ಇತರೆ 5. ಈ ರೀತಿಯಾಗಿ ಅಲ್ಲಿ BJP ಅಂದರೆ ಮೈತ್ರಿಯಲ್ಲಿ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಮಹಾರಾಷ್ಟ್ರದ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಗುಪ್ತ ಮೀಟಿಂಗ್ ನಡೀತಾ ಇದೆ. ಶೀಘ್ರದಲ್ಲೇ ಬಿಗ್ ನ್ಯೂಸ್ ಹೊರ ಬರುತ್ತೆ ಅನ್ನೋದು ಈಗ ಬರ್ತಾ ಇರುವಂಥ ಸುದ್ದಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ, ರಿಸಲ್ಟ್ ಬಂದು ಇನ್ನೂ ಸರ್ಕಾರ ರಚನೆಯಾಗಿ ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಸಭೆ ಕುರಿತಾಗಿ NCPಯ ಸುನಿಲ್ ತತ್ಕರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. NCP ಬಗ್ಗೆ ಮೋದಿ ಕೈ ಬಲಪಡಿಸ್ತಾರ ಹಾಗಾದ್ರೆ ಶರದ್ ಪವಾರ್? ಅಜಿತ್ ಜೊತೆ ಸೇರಿ ಕಮಲವನ್ನ ಸೇರ್ತಾರಾ ಸೀನಿಯರ್ ಪವಾರ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮೋದಿ ಟೀಮನ್ನು ಬಲಪಡಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಜಿತ್ ಪವಾರ್ ಬಣದ ಜೊತೆ ಶರದ್ ಪವಾರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಸದ್ಯ ಒಟ್ಟು ಸಂಸದರ ಬಲ 48. ಮೋದಿ ಟೀಮ್ ಜೊತೆ ಶರದ್ ಪವಾರ್ ಸೇರಿದ್ರೆ ಸೀಟ್ ಇನ್ನೂ ಕೂಡ ಹೆಚ್ಚಳ ಆಗುತ್ತೆ. ಇಂಡಿಯಾದಲ್ಲಿ ಒಟ್ಟು 12 ಸಂಸದರಿದ್ದಾರೆ. ಅಲ್ಲಿ 36 ಸಂಸದರು ಮಹಾವಿಕಾಸ್ ಅಘಾಡಿಯಲ್ಲಿದ್ದಾರೆ. ಶರದ್ ಪವಾರ್ NCPಯಲ್ಲಿರುವಂಥ ಒಟ್ಟು ಸಂಸದರು 9. ಇಂಡಿಯಾ ಜೊತೆ ಶರದ್ ಟೀಮ್ ಸೇರಿಕೊಂಡ್ರೆ 21 ಸಂಸದರಾಗ್ತಾರೆ. ಆಗ ನೋಡಿ, ಇಲ್ಲಿನ ಮಹಾರಾಷ್ಟ್ರದ ಬಲಾಬಲ ಗಮನಿಸಿದಾಗ BJP 132, ಶಿವಸೇನಾ 57, NCP 41, JSS 2, ಇತರೆ 5. ಈ ರೀತಿಯಾಗಿ ಅಲ್ಲಿ BJP ಅಂದರೆ ಮೈತ್ರಿಯಲ್ಲಿ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು.